ರೈಟ್, ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಸೃಷ್ಟಿ ಮಾಡಿರುವಂತಹ ಅವಾಂತರಗಳನ್ನ ಗಮನಿಸ್ತಾ ಹೋಗೋಣ. ಮಳೆಯ ಅಬ್ಬರಕ್ಕೆ ಹೈವೇಗೆ, ಹೆದ್ದಾರಿಗೆ ಮರಗಳು ಉರುಳಿ ಬೀಳುವಂತಹ ದೃಶ್ಯ ಸರ್ವೇ ಸಾಮಾನ್ಯವಾಗ್ತಾ ಇದೆ. ಇದರ ಜೊತೆಯಲ್ಲಿ ವಿದ್ಯುತ್ ಕಂಬ ಕೂಡ, ವಿದ್ಯುತ್ ಕಂಬದ ಸಮೇತ ಬೃಹತ್ ಮರ ಒಂದು ಧರಾಶಾಹಿಯಾಗಿದ್ದು, ಹೊನ್ನಾವರದ ಬಾಳೆಗದ್ದೆ ಗ್ರಾಮದ ಹೆದ್ದಾರಿ ಈಗ ಬಂದ್ ಆಗಿದೆ. ಸೊ ಈ ಮೂಲಕ ಬೆಂಗಳೂರು ಹೊನ್ನಾವರ ಸಂಚಾರ ಸಂಪೂರ್ಣ ಬಂದ್ ಆಗಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಸೃಷ್ಟಿ ಮಾಡಿರುವಂತಹ ಅವಾಂತರದಿಂದಾಗಿ ವಾಹನ ಸಂಚಾರಕ್ಕೆ ಅಸ್ತವ್ಯಸ್ತತೆ ಎದುರಾಗಿದೆ. ಹೊನ್ನಾವರದ ಬಾಳೆಗದ್ದೆ ಗ್ರಾಮದಲ್ಲಿ ಹೈವೇ ಬಂದ್ ಆಗಿರುವಂತಹದ್ದು, ಮಳೆಯಿಂದಾಗಿ ಯಾವ ರೀತಿ ಉರುಳು ಬಿದ್ದಿದೆ ರಸ್ತೆ ಮಧ್ಯಕ್ಕೆ ಅಂತ ಗಮನಿಸ್ತಾ ಇದ್ದೀವಿ. ಬೆಂಗಳೂರು ಹೊನ್ನಾವರ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ಇನ್ಫ್ಯಾಕ್ಟ್ ಈ ರೋಡು ವೆಲ್ ಮೇಂಟೈನ್ಡ್ ರೋಡ್ ಅಂತ ಕರೆಸ್ಕೊಳ್ಳುತ್ತೆ ಈ ಹೈವೇ. ಎಸ್ಪೆಷಲಿ ಸಾಗರ ರೂಟಿಂದ ಬೆಂಗಳೂರು ಹೊನ್ನಾವರಕ್ಕೆ ನೀವು ಸಂಚಾರ ಮಾಡ್ತೀರಾ ಅಂತ ಹೇಳಿದ್ರೆ ಈ ರಸ್ತೆ ಚೆನ್ನಾಗಿದೆ. ಆ್ಯಂಡ್ ಸ್ವಲ್ಪ ಮಟ್ಟಿಗೆ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಬಂಪಿ ಏರಿಯಾಸ್ ಅಂತ ಹೇಳಿ ಕರಿಬೋದು. ಅದು ಬಿಟ್ಟರೆ ಗೇರ್ಸೊಪ್ಪ ಆಗಿರ್ಬೋದು, ಈ ಬಾಳೆಗದ್ದೆ ರೂಟ್ ಆಗಿರ್ಬೋದು, ಇದೆಲ್ಲವೂ ರಸ್ತೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ಮಳೆ ಸೃಷ್ಟಿ ಮಾಡಿರುವ ಅವಾಂತರದಿಂದ ಮರ ಉರುಳು ಬಿದ್ದಿದೆ, ಅದು ವಿದ್ಯುತ್ ಕಂಬದ ಸಮೇತ. ಸೊ ಹಾಗಾಗಿ ರಸ್ತೆಯ ಎರಡೂ ಬದಿ ವಾಹನಗಳು ಸಾಲುಗಟ್ಟಿ ನಿಲ್ಲಬೇಕಾದ ಪರಿಸ್ಥಿತಿ ಎದುರಾಗಿದೆ. ಇನ್ನು ಕಾರವಾರದಲ್ಲಿ ಮಹಾಮಳೆಗೆ ಸಾಲು ಸಾಲು ಅವಾಂತರಗಳು ಉಂಟಾಗಿರೋದು ಗೊತ್ತಾಗ್ತಾ ಇದೆ. ದೇವಿ ಮನೆ ಘಟ್ಟದಲ್ಲಿ ಗುಡ್ಡ ಕುಸಿತ ಆಗಿದೆ. ಇದೀಗ ಅದನ್ನ ತೆರವು ಮಾಡುವಂತಹ ಕಾರ್ಯ ಕೂಡ ನಡೀತಾ ಇದೆ. ಕುಮಟಾ ಶಿರಸಿ ಹೆದ್ದಾರಿಯಲ್ಲಿ ಸದ್ಯ ಗುಡ್ಡ ಕುಸಿತದಿಂದ ವಾಹನ ಸಂಚಾರಕ್ಕೆ ನಿಷೇಧವನ್ನ ಹೇರಲಾಗಿದೆ. ನಿನ್ನೆ ಸಂಜೆ 6 ಗಂಟೆಯಿಂದ ಇವತ್ತು ಬೆಳಗ್ಗೆ 6 ಗಂಟೆಯ ತನಕ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಬಂದ್ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದ್ದು, ಹೆದ್ದಾರಿಯ ಎರಡೂ ಕಡೆ ಬ್ಯಾರಿಕೇಡ್ ಹಾಕಿ ರಸ್ತೆ ಸಂಚಾರವನ್ನ ಬಂದ್ ಮಾಡಲಾಗಿತ್ತು. ಗುಡ್ಡ ಕುಸಿತದ ದೃಶ್ಯ ದೇವಿ ಮನೆ ಘಟ್ಟದಲ್ಲಾಗಿರೋದು ಸದ್ಯ ಗಮನಿಸ್ತಾ ಇದ್ದೀವಿ. ಬಟ್ ಇಮಿಡಿಯೇಟ್ ಆಕ್ಷನ್ ಅನ್ನುವಂತಹ ರೀತಿಯಲ್ಲಿ ಗುಡ್ಡ ಕುಸಿತವನ್ನ ತೆರವು ಮಾಡುವಂತಹ ಕಾರ್ಯಕ್ಕೆ ಅಲ್ಲಿನ ಸಿಬ್ಬಂದಿ ಮುಂದಾಗಿದ್ದಾರೆ. ಸೊ ಇದೀಗ ನಿನ್ನೆ ಸಾಯಂಕಾಲ 6 ಗಂಟೆಯಿಂದ ಇವತ್ತು ಬೆಳಗ್ಗೆ 6 ಗಂಟೆ ತನಕ ವಾಹನ ಸಂಚಾರ ಬಂದ್ ಆಗಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕರಾವಳಿ ಹಾಗೆ ಮಲೆನಾಡಿನಲ್ಲಿ ಮುಂಗಾರು ಮಳೆಯ ಅಬ್ಬರ ಹೆಚ್ಚಾಗಿದೆ. ಕಳೆದ 3-4 ದಿನಗಳಿಂದ ಮಳೆ ಬಿಟ್ಟು ಬಿಡದೆ ಸುರಿತಾ ಇರೋದ್ರಿಂದ ಕೊಡಗು ಜಿಲ್ಲೆಯಾದ್ಯಂತ ಮಳೆಗೆ ಅಲ್ಲೋಲ ಕಲ್ಲೋಲ ಅನ್ನುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಬ್ರಹ್ಮಗಿರಿ ತಪ್ಪಲಿನಲ್ಲಿರುವಂತಹ ಇರ್ಪು ಜಲಪಾತ ತುಂಬಿ ಹರಿತಾ ಇದೆ. ಹಾಲ್ನೊರೆಯಂತೆ ಇರ್ಪು ಜಲಪಾತ ಉಕ್ಕಿ ಹರಿತಾ ಇದೆ ಅನ್ನುವ ಡೀಟೇಲ್ಸ್ ಲಭ್ಯ ಆಗ್ತಾ ಇದ್ದು, ಜಲಪಾತ ಸದ್ಯ ತನ್ನ ಬೆಳ್ನೊರೆಯ ದೃಶ್ಯದಿಂದ ಪ್ರವಾಸಿಗರನ್ನ ಸೆಳೀತಾ ಇದೆ. ಕರಾವಳಿ ಮಲೆನಾಡಿನಲ್ಲಿ ಮುಂಗಾರು ಮಳೆ ಅಬ್ಬರ ಇರೋದ್ರಿಂದ ಬ್ರಹ್ಮಗಿರಿ ತಪ್ಪಲಲ್ಲಿರುವಂತಹ ಒಂದು ಪ್ರಸಿದ್ಧವಾದಂಥ ಫಾಲ್ಸು ಇರ್ಪು ಫಾಲ್ಸು. ಸೊ ಈ ಇರ್ಪು ಫಾಲ್ಸ್ ಎಷ್ಟು ಮಟ್ಟಿಗೆ ತುಂಬಿ ಹರಿತಾ ಇದೆ, ಎಷ್ಟು ಚಂದ ಆ ದೃಶ್ಯ ಕಾಣಿಸ್ತಿದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಹಾಲ್ನೊರೆಯಂತೆ ಲಿಟ್ರಲಿ ಇರ್ಪು ಜಲಪಾತ ಉಕ್ಕಿ ಹರಿತಾ ಇದೆ. ಕೊಡಗಿನ ಹಸಿರ ಸಿರಿಗೆ ಮನಸೋಲದವರೇ ಇಲ್ಲ. ಅದರ ಮಧ್ಯೆ ಹಾಲ್ನೊರೆಯಂತೆ ಬಳುಕ್ತಾ ಬರುವಂತಹ ಈ ಇರ್ಪು ಫಾಲ್ಸು, ಇದು ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ಕೊಡುವಂಥ ತಾಣ. ಸೊ ನಾವು ಈಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರೋದು ಒಂದು ಕಡೆ ಚಕ್ಲಿ ಜಲಪಾತ, ಅದರ ಜೊತೆಗೇನೆ ಇರ್ಪು ಫಾಲ್ಸು. ಇದೆಲ್ಲವೂ ಕೂಡ ಸದ್ಯ ಮಳೆಯಿಂದಾಗಿ ತುಂಬಿ ಹರಿತಾ ಇದೆ. ಪ್ರವಾಸಿಗರನ್ನ ಸೂಜಿಗಲ್ಲಿನಂತೆ ತನ್ನತ್ತ ಕೈ ಬೀಸಿ ಕರಿತಾ ಇದೆ. ಬಟ್ ಇಲ್ಲಿ ಈ ಸಂದರ್ಭದಲ್ಲಿ ಪ್ರವಾಸಿಗರು ಹೋಗೋದು ಬಹಳ ಮಟ್ಟಿಗಿನ ಅಪಾಯಕ್ಕೆ ನಾವೇ ಆಹ್ವಾನ ಕೊಟ್ಟಂತ ವಾತಾವರಣವನ್ನ ಸೃಷ್ಟಿ ಮಾಡಿಬಿಡುತ್ತೆ. ಸೊ ಈ ದೃಶ್ಯವನ್ನೆಲ್ಲ ಬರೀ ನೋಡಿ ಕಣ್ತುಂಬಿಸ್ಕೊಳ್ಬೇಕೇ ವಿನಃ ಅಲ್ಲೇ ಹೋಗಿ ಎಂಜಾಯ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸ್ವಲ್ಪ ಮಟ್ಟಿಗೆ ಡೇಂಜರಸ್ಸು.